ಖಚಿತ ಮಾಹಿತಿಯ ಮೇರೆಗೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದಲ್ಲಿ ವಾಸ ಮಾಡ್ತಿದ್ರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಅಂತ ಹೇಳಿ ಬಂದಿರ್ತಕ್ಕಂಥ ಮಾಹಿತಿಯನ್ನು ಬಳಸಿ ಇವ್ರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಒಂದು ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಏನು ಅನುಮಾನಾಸ್ಪದ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಇದನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. ನಾವು ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ತರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯವಾಗಿ ಒಬ್ಬರಿಗೊಬ್ಬರು ಈ ಆನ್ಲೈನ್ ನಲ್ಲಿ ಟಚ್ ಇದ್ದಂತ ಹೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ತರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳಿ ತನಿಖೆಯಿಂದ ಮುಂದೆ ಖಚಿತಪಡಿಸಿದೆ. ವಿಶೇಷಕ್ಕಂತ ನಮ್ಮ ದಸ್ತಗಿರಿ ಮಾಡಿರ್ತಕ್ಕಂಥ ಸಸ್ಪೆಕ್ಟ್ ಅನ್ನು ನಾವು ವೆರಿಫೈ ಮಾಡ್ತಾ ಇದ್ದೆವು. ಮುಂದಿನ ದಿನಗಳಲ್ಲಿ ವೆರಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿ ಇವರು ಸುಮಾರು 15 ದಿನಗಳ ಹಿಂದೆ ಇಲ್ಲಿಗೆ ಫ್ಯಾಕ್ಟರಿಗೆ ಪೇಂಟಿಂಗ್ ಕೆಲಸವನ್ನು ಆರಿಸಿ ಇಲ್ಲಿ ಬಂದಿದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಆ ಮಾಹಿತಿ ಆಧರಿಸಿ ನಾವು ಅವನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಈ ಒಂದು ಅಂಶ ನಮಗೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ಕಳಿಸ್ಕೊಂಡು ಹೌದು ರೀಸೆಂಟ್ ಆಗಿ ಮೂಲತಃ ಉತ್ತರ ಪ್ರದೇಶದ ಸುಮಾರು 10 ಜನ ತಂಡವಾಗಿ ಬಂದಿದ್ರು. 10 ಜನ ತಂಡವಾಗಿ ಬಂದಿದ್ರು ಅಂತ ಹೇಳಿ ಮಾಹಿತಿ ಇದೆ. ಉಳಿದರ ಬಗ್ಗೆ ಕೂಡ ನಾವೆಲ್ಲ ವೆರಿಫೈ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವ್ಯಕ್ತಿ ಬಗ್ಗೆ ನಮಗೆ ಒಂದು ಬೇರೆ ಬೇರೆ ಇದರಿಂದ ಮಾಹಿತಿಯನ್ನು ಆಧರಿಸಿ ಈ ರೀತಿ ಒಂದು ವೆರಿಫೈ ಮಾಡಿದಾಗ ಈ ಒಂದು ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಇಂಥ ಟಚ್ ಬಗ್ಗೆ ಖಚಿತಪಡಿಸಿಕೊಂಡು ಇದನ್ನು